ಅದು ನಿವೃತ್ತ ಪೊಲೀಸ್ ಕುಟುಂಬಗಳು ನೆಲೆಸಿರುವ ಬಡಾವಣೆ. ಆದರೆ ಅಲ್ಲಿ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಲ್ಲದೆ ಹಾಹಾಕಾರ ಶುರುವಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಜನಪ್ರತಿನಿಧಿಗಳಿಗೆ ದೂರು ನೀಡಿದ್ರೂ ಕೂಡ ಸಮಸ್ಯೆ ಅಲ್ಲಿ ಬಗೆಹರಿಸ್ತಾ ಇಲ್ಲ ಅಂತ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅಷ್ಟಕ್ಕೂ ಇಂತಹದೊಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ನಿವೃತ್ತ ಪೊಲೀಸ್ ಕುಟುಂಬಗಳಿಗೆ ಸಿಗ್ತಿಲ್ಲ ಮೂಲಭೂತ ಸೌಕರ್ಯ. ನೀರಿಗಾಗಿ ಬೀದಿಗಿಳಿದು ನಿವೃತ್ತ ಪೊಲೀಸ್ ಕುಟುಂಬಗಳ ಪ್ರತಿಭಟನೆ. ಕಾವೇರಿ ನೀರಿನ ಪೈಪ್ಲೈನ್ ಮಾಡಿ ವರ್ಷ ಕಳೆದ್ರೂ ನೀರಿನ ಭಾಗ್ಯವಿಲ್ಲ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೊಲೀಸ್ ಬಡಾವಣೆಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಸುಮಾರು 250ಕ್ಕೂ ಅಧಿಕ ನಿವೃತ್ತ ಪೊಲೀಸರ ಕುಟುಂಬಗಳು ಇಲ್ಲಿ ನೆಲೆಸಿವೆ. ಆದರೆ ಪ್ರತಿ ವರ್ಷ ಬೇಸಿಗೆ ಬರ್ತಾ ಇದ್ದಂತೆ ನೀರಿನ ಅಭಾವ ತಲೆದೋರುತ್ತದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೆಪಕ್ಕೆ ಟ್ಯಾಂಕರ್ನಲ್ಲಿ 4 ಬಿಂದಿಗೆ ನೀರು ಕೊಟ್ಟು ಕೈ ತೊಳೆದುಕೊಳ್ತಿದ್ದಾರೆ. ಪೊಲೀಸ್ ಬಡಾವಣೆ ನಿವಾಸಿಗಳು ಟ್ಯಾಕ್ಸ್ ಪಾವತಿಯನ್ನ ಮಾಡಿದ್ರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮೂಲಭೂತ ಸೌಕರ್ಯವನ್ನ ನೀಡಲು ಮೀನಾಮೇಷ ಎನಿಸುತ್ತಿದ್ದಾರೆ. ಹನಿ ನೀರಿಗಾಗಿ ಇಡೀ ರಾತ್ರಿ ಜಾಗರಣೆ ಮಾಡಬೇಕಿದೆ. ಆದರೂ ನೀರು ಬರುವುದು ಗ್ಯಾರಂಟಿ ಇಲ್ಲ. ಬಟ್ಟೆಗಳನ್ನ ತೊಳೆದ ನೀರನ್ನು ಪಾತ್ರೆ ತೊಳೆಯಲು ಮತ್ತು ಶೌಚಾಲಯಕ್ಕೆ ಬಳಕೆ ಮಾಡ್ತಾ ಇದ್ದೇವೆ ಅಂತ ಸ್ಥಳೀಯ ನಿವಾಸಿಗಳು ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಪೊಲೀಸ್ ಲೇಔಟ್ ಏರಿಯಾ. ಇಲ್ಲಿ ನಿವೃತ್ತಿ ಆದ ನಂತರ ಬಂದು ನಾವೆಲ್ಲ ಇಲ್ಲಿ ಸ್ಟೇ ಮಾಡ್ಕೊಂಡಿದ್ದೀವಿ. ನಮಗೆ ಎಲ್ಲ ಸೀನಿಯರ್ ಸಿಟಿಸನ್ನೇ ಬಂದಿರೋದು ಜಾಸ್ತಿಯಾಗಿ. ಮೇಯ್ನ್ ನಮಗೆ ನೀರು ಇಲ್ಲ ಅಂದರೆ ನಾವು ಹೆಂಗೆ ದೇಶ ಸೇವೆ ಮಾಡಿರ್ಬೋದು, ನೀವೇ ಯೋಚನೆ ಮಾಡಿ ನೋಡೋಣ. ಸೊ ಅದಕ್ಕೆ ನಮಗೆ ಫಸ್ಟು ಜಲಧಾರೆನ ನಮಗೆ ಕೊಡಿ, ನಾವು ಬದುಕೋತೀವಿ. ಸ್ವಲ್ಪ ನೀರು ಯಾವಾಗ ತಾವಾಗ ಬಿಟ್ರು ನಮಗೂ ಆಗಲ್ಲ. 1 ತಿಂಗಳು ಅಂತ ಹೇಳಿದ್ರೆ, ಆದರೆ 1 ತಿಂಗಳಾದ್ರೂ ಇಲ್ಲ. ಈಗ 2ನೇ ತಿಂಗಳು ರನ್ ಆಗ್ತಾ ಇದೆ. ಯಾರು ನೀರು ಬಿಡ್ತಾರೋ, ಯಾರು ಬರ್ತಾರೋ, ಯಾರಿಗೆ ಸಂಬಂಧ ಇದೆ, ಪಂಚಾಯತಿಯವರು, MLAನೋ, ಮಂಜುನಾಥ್ ಸರೋ, ಇಲ್ಲ ಕೃಷ್ಣಪ್ಪ ಅವರು, ಇಲ್ಲ ಯಾರಿದ್ದಾರೆ ಪಂಚಾಯತಿ PDO ಆಫೀಸರ್ಗಳು, ಹೈಯರ್ ಆಫೀಸರಿಗೂ ನಾವು ಎಲ್ಲ ಕಂಪ್ಲೇಂಟ್ ಮಾಡಿದ್ವಿ. ಆ ಕಂಪ್ಲೇಂಟ್ಗೂ ಲಾಜ್ ಆಗ್ತಾ ಇದೆ ಹೊರತು ಅದನ್ನ ಯಾರು ನೋಡ್ತಾನೆ ಇಲ್ಲ. ಇನ್ನು ಕಳೆದ 12 ವರ್ಷಗಳಿಂದ ಇಲ್ಲಿನ ನೀರಿನ ಸಮಸ್ಯೆ ಇದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಶಾಸಕರು, ಸಂಸದರು ಹೀಗೆ ಎಲ್ಲರಿಗೂ ದೂರು ನೀಡಲಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಓಟು ಕೇಳ್ತಾರೆ, ಒಂದಷ್ಟು ಭರವಸೆಯನ್ನ ನೀಡಿ ಕಾಣೆಯಾಗ್ತಾರೆ. ನಮಗೆ ನಿಮ್ಮ ಗ್ಯಾರಂಟಿಗಳು ಬೇಡ, ಮೂಲಭೂತ ಸೌಕರ್ಯಗಳನ್ನ ನೀಡಿ. ನೆಪಕ್ಕೆ ಕಾವೇರಿ ನೀರಿನ ಪೈಪ್ಲೈನ್ ಹಾಕಿದ್ದು ಇಲ್ಲಿಯವರೆಗೆ ಕಾವೇರಿ ನೀರು ಮಾತ್ರ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ಸ್ಥಳೀಯ ನಿವಾಸಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವಾಗ ನಮಗೆ ನೀರು ಬಂದು 1 ತಿಂಗಳು 2 ತಿಂಗಳು ಆಗೋಯ್ತು. ಈ ಥರ ನೀರು ಬಿಡದೇ ಇದ್ದರೆ ನಾವು ಎಲ್ಲ ಸೇರಿಕೊಂಡು ಪಂಚಾಯತಿಗೆ ಹೋಗಿ ಪಂಚಾಯತಿಗೆ ಬೀಗ ಹಾಕ್ಬಿಟ್ಟು ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಈ ಏರಿಯಾದ MLA MP ಗಳು ಬರಬೇಕು, ಬಂದು ಇದನ್ನು ನೋಡಿಬಿಟ್ಟು ನೀರು ಬರೋ ಥರ ಮಾಡಬೇಕು ನಮಗೂ. ಒಟ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ 16 ಕಡೆ ಸೇವೆ ಸಲ್ಲಿಸಿದ್ದ ನಿವೃತ್ತ ಪೊಲೀಸರು ಪೊಲೀಸ್ ಬಡಾವಣೆಯಲ್ಲಿ ನೆಮ್ಮದಿಯಾಗಿ ಜೀವನವನ್ನ ನಡೆಸಲು ನೆಲೆಸಿದ್ದು ನೀರಿನ ಸಮಸ್ಯೆ ಸ್ಥಳೀಯ ನಿವಾಸಿಗಳ ನೆಮ್ಮದಿಯನ್ನ ಕೆಡಿಸಿದ್ದು. ಇನ್ನಾದರೂ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಮರ್ಪಕ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಬೇಕಿದೆ. ಅಮರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.